ಗ್ರಾಮೀಣ ಪ್ರದೇಶದಲ್ಲಿ ಸಾವಿರಾರು ಸಮಸ್ಯೆಗಳಿದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಣೆತ್ತಿ ನೋಡಲ್ಲ ಅಂತ ಕಾಣಿಸುತ್ತೆ. ಗಟ್ಪರ್ತಿ ಪಂಚಾಯತಿಯ ಮಾರಮ್ಮನಹಳ್ಳಿ ಗ್ರಾಮದಲ್ಲಿ ನಾವು ಇವತ್ತಿದ್ದೀವಿ. ಇದು ಬಂದ್ಬಿಟ್ಟು ತಳಕು ಸಬ್ ಡಿವಿಷನ್ಗೆ ಸಂಬಂಧಿಸಿದಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ನೂರಾರು ಸಮಸ್ಯೆಗಳಿದೆ. ನಾನು ಬರ್ತಾ ನೋಡ್ಕೊ ಬಂದಿದ್ದೀನಿ. ಕೈಗೆಟುಕುವ ರೀತಿಯಲ್ಲಿ 11 KV ಸೆಕೆಂಡ್ರಿಗಳಿದೆ. ಮೊನ್ನೆ ಒಂದು ರಾಯದುರ್ಗದ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ತೋರಿಸ್ಬಿಟ್ಟು ಹೇಳಿದ್ದೆ, ಇದಕ್ಕೆ ಅದ್ಭುತ ನಮ್ಮ ಕರ್ನಾಟಕ ಎಕ್ಸಾಂಪಲ್ಲು, ತುಂಬ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ ಅಂತ. ಆದರೆ ಅದು ಸುಳ್ಳಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ಏನಾದರೂ ಜೀವನದಲ್ಲಿ ಉತ್ಸಾಹ ಕಳ್ಕೊಂಡು ನನಗೆ ಜೀವನ ಸಾಕು ಅನ್ನೋರಿಗೆ ಅತಿ ಸುಲಭವಾಗಿ ಹೋಗಿ ಲೈನ್ ಹಿಡ್ಕೊಂಡು ತಮ್ಮ ಜೀವನ ಅಂತ್ಯ ಮಾಡ್ಕೋಬೋದು. ಆ ರೀತಿ ಹಲವಾರು ಸ್ಟ್ರಕ್ಚರ್ಸ್ ಇದೆ, ಅದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಆದರೆ ನಾವು ಇವತ್ತು ಮಾರಮ್ಮನಹಳ್ಳಿಯಲ್ಲಿರುವಂತಹ ಯಜಮಾನರ ಜೊತೆಲಿ ನಾವು ಇದ್ದೀವಿ. ಇವತ್ತು ಇವ್ರದೇ ತೋಟ, ಇವ್ರ ಜಮೀನಲ್ಲಿ ಇಲ್ಲಿ ನೋಡಿ ತೋರಿಸಿ, ಇದು ಸ್ಟ್ರಕ್ಚರ್ ಯಾವ ಥರ ಬೆಂಡಾಗಿದೆ ನೋಡಿ. ಇದನ್ನು ಕಳೆದ 10-15 ವರ್ಷದಿಂದ ಹೇಳ್ತಾ ಇದ್ದಾರಂತೆ, ಇದನ್ನು ದಯವಿಟ್ಟು ಒಂದು ಸ್ವಲ್ಪ ರೆಡಿ ಮಾಡಿಕೊಡಿ ಅಂತ. ಆದರೆ ಇವತ್ತಿನವರೆಗೂ ಯಾರೊಬ್ಬರು ಸ್ಪಂದಿಸಿಲ್ಲ. ಅವ್ರ ಹತ್ರನೇ ಮಾತಾಡ್ತಾವ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಓಬಣ್ಣ. ಓಬಣ್ಣವ್ರೆ, ಎಷ್ಟು ವರ್ಷ ಆಯ್ತು ಹಿಂಗಾಗಿದ್ದು? ಅಲ್ಲೇ 4 ವರ್ಷ ಆಗುತ್ತೆ ಸುಮ್ಮನೆ ವಾಲಿದಾವೆ. ಹೇಳಿದ್ರೆ ನಿಮ್ಗೆ ಏನ್ ತೊಂದ್ರೆ ವಾಲ್ದ್ರೆ? ಮನೆ ಮೇಲೆ ಬೀಳ್ತವೆ, ಮತ್ತೆ ರೋಡ್ ಅದು ಮಕ್ಳು ಮರಿ ಓಡಾಡ್ತಾರೆ. ಎಷ್ಟು ಜನ ಇದಾರೆ ಮಕ್ಳು ನಿಮ್ಗೆ? ನನಗೆ ಅಲ್ಲ, ದಾರಿ ರೋಡಲ್ಲಿ ಓಡಾಡೋ ರೋಡ್ ಮಕ್ಳಿಗೆ? ಎಡವಟ್ಟ ಆಗುತ್ತೆ. ಓಕೆ. ಇದೇ ಮಾರಮ್ಮನಹಳ್ಳಿಯ ಯುವಕರು ಒಬ್ರು ನಮ್ಮ ಜೊತೆಲಿ ಇದಾರೆ. ಸರ್, ಏನಿದೆ ನಿಮ್ ಸಮಸ್ಯೆ? ಏನಿದು ಸಮಸ್ಯೆ? ಏನಿಲ್ಲ ಸರ್, ಇವೆಲ್ಲ ಟಚ್ ಎಲ್ಲ ವಾಲಿದಾವ. ಅವ್ನ್ ಮಳೆ ಬಂದ್ರೆ ಕೆಳಗ್ ಬಿದ್ರೆ ಇವಾಗ ದನ ಕರ ಎಲ್ಲ ಓಡಾಡ್ತವೆ. ನಾವು ಲೈನ್ ಹಾಕೊಂಡಿದ್ವಿ. ಒಂದ್ ಮನೆ ಮುಂದೆ ಒಂದ್ ಕಂಬ ಕೊಡಂದ್ರೆ ಕಂಬ ಕೊಡಂಗಿಲ್ಲ. ಎಷ್ಟು ವರ್ಷ ಆಯ್ತು ನೀವ್ ಹೇಳಿ? ನಾವ್ ಹೇಳಿ ಆಗ ಒಂದ್ 7-8 ವರ್ಷ ಆಗುತ್ತೆ. ಆದ್ರೂ ಹಾಕೊಂಡಿಲ್ಲ. ಯಾಕೆ ಹಾಕಿಲ್ಲ ಅಂತೆ? ಅವ್ರು ಹಾಕಂಗಿಲ್ಲ. ನಾವು ಅವ್ರ ಕಿವಕ್ಕೆ ಬೀಳ್ತಾ ಇಲ್ಲ ಹೇಳ್ತಾ ಇದ್ರೆ ಸುಮ್ನೆ ಯಾರಿಗೆ ಹೇಳಿದಿರಾ? ಬೆಸ್ಕಾಂ ಅವ್ರಿಗೆ ಹೇಳಿದಿರಾ ಅಥವಾ ಪಂಚಾಯತಿ ಅವ್ರಿಗೆ ಹೇಳಿದಿರಾ? ಪಂಚಾಯತ್ನವ್ರಿಗೆ ಹೇಳಿದ್ವಿ. ಅವು ಇಲ್ಲಿ ತಿಪ್ಪರುದ್ರಪ್ಪ ಅಂತೇಳಿ ಅವ್ರು ಓಡಾಡ್ತಾರ ಲೈನ್ ಮನೆ, ಅವ್ರಿಗೆ ಹೇಳಿದ್ವಿ. ಏನಂತ? ಆಗ್ತು ಅಂತಾರೆ, ಅವ್ರನ್ನ ತಾನಂಗಿಲ್ಲ. ಅವು ನೀವು ಇಲ್ಲಿ ಮೀಟರ್ ಹಾಕೊಂಡಿದ್ದೀರಾ? ಮೀಟರ್ ಒಂದ್ ಐತೆ. ಹಾ. ಇವಾಗ 3 ಮನೆ ಆಗಿದಾವ. ಅದಕ್ಕೆ ಇವಾಗ 3 ಮನೆಗೆ ಲೈನ್ ಹೇಳ್ಕೊಂಡಿದೀವಿ ಇಲ್ಲಿಂದ. ನೀವು ಇಲ್ಲಿ ಸಪರೇಟ್ ಆಗಿ 3 ಮನೆಗೆ ಲೈನ್ ಹೇಳ್ಕೊಂಡಿದ್ದೀರಾ? ನಿಮ್ ಮೀಟರ್ ಇಲ್ಲ ಅದಕ್ಕೆ? ಒಂದ್ ಮನೆಗೆ ಐತೆ, 2 ಮನೆಗೆ ಇಲ್ಲ. ಮನೆಗಿಲ್ಲ. ದುಡ್ಡು ಏನಾದ್ರು ಇಸ್ಕೊತಾರೆ ಇದಕ್ಕೆ? ಇಲ್ಲ ಫಸ್ಟ್ ಇಸ್ಕೊಂಡಾರು, ಹೋಗೇನ್ ಇಸ್ಕೊಳಲ್ಲ. ಫಸ್ಟ್ ಯಾಕೆ ಇಸ್ಕೊತಿದ್ರು? ಫಸ್ಟ್ ಗೆ ಮೀಟರ್ ಮೇಲೆ ಹಾಕ್ತಿದ್ರ, ಮೀಟರ್ ಮೇಲೆ ಬಂದು ತಗೊಂಡೋಗಾರು. ಇವಾಗ ಸಿದ್ದರಾಮಯ್ಯ ಬಂದಾಳಿದ್ದ ಕರೆಂಟ್ ಫ್ರೀ ಅಂದಾಳಿದ್ದ ಇಸ್ಕೊಂಡ್ ಹೋಗಲ್ಲ. ಫಸ್ಟ್ ಎಷ್ಟು ಇಸ್ಕೊತಿದ್ರು? ತಿಂಗಳು ಬರ್ತಿದ್ರಾ? ತಿಂಗಳ ಬರೋರು. ಎಷ್ಟು ಇಸ್ಕೊತಿದ್ರು? ತಿಂಗಳ 300-200 ರೂಪಾಯಿ ಹಂಗಾಗದ. ಬಿಲ್ ಎಷ್ಟಾಗದ ಅಷ್ಟು ಇಸ್ಕೊಂಡ್ ಹೋಗ್ತಿದ್ರು. ಕೊಕ್ಕಿ ತಗ್ಲಾಕಿರ್ತಾರಲ್ಲ ಸರ್, ಹಂಗಾಗಿ ಅವ್ರು ಇವಾಗ ಯಾರ ಮನೆಗ್ ಮೀಟರ್ ಇರಲ್ಲ, ಹಿಂಗ್ ಕೊಕ್ಕಿಗೆ ತಗ್ಲಾಕೊಂಡಿದ್ರೆ 100-200 ಕೊಟ್ರೆ ಬಿಟ್ಟು ಹೋಗೋರು. ಅಂದ್ರೆ ನೀವು ಕರೆಂಟ್ ಕಳ್ತನ ಮಾಡ್ತಿದ್ರೆ ಅವ್ರದ್ದು ಬಿಟ್ಟು ಹೋಗೋರು, ದುಡ್ಡು ಇಸ್ಕೊಂಡ್ ಬಿಟ್ಟು ಹೋಗೋರು ಅಲ್ಲ? ಇವಾಗ ನಿಮ್ಗೆ ಓವರ್ ಆಲ್ ಆಗಿ ಈ ಸ್ಟ್ರಕ್ಚರ್ ಇಂದ ಸಮಸ್ಯೆ ಆಗ್ತಾ ಇದೆ. ಟಚರ್ ಇಂದ ನಮಗೆ ಒಂದ್ ಲೈನ್ ಹೇಳ್ಕೊಡು. ಇಲ್ಲಿಂದ ಇಲ್ಲಿಗೆ ಒಂದ್ ಸ್ಪಾನ್ ಲೈನ್ ಎಳಿತಾ ಇಲ್ಲ, ಹೇಳ್ತಾ ಇದೀರಿ ಎಲ್ಲರಿಗೂ. ಇವತ್ತವರೆಗೂ ಹೇಳ್ಕೊಟ್ಟಿಲ್ಲ. ಒಟ್ಟಾರೆಯಾಗಿ ತಳಕು ಸಬ್ ಡಿವಿಷನ್ಗೆ ಸಂಬಂಧಿಸಿದಂತಹ ತಳಕು ಶಾಖೆಯ ಒಂದಿಷ್ಟು ಅಧಿಕಾರಿಗಳು ಈ ಗ್ರಾಮ ಮಟ್ಟದ ಬಡ ಜನರ ಮತ್ತು ರೈತಾಪಿ ಜನರ ಕಷ್ಟ ಕೇಳ್ತಾ ಇಲ್ಲ ಅಂತ ಕಾಣಿಸುತ್ತೆ. ನೂರಾರು ಸಮಸ್ಯೆಗಳಿದೆ. ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸ್ಬೋದು, ಆದ್ರೂ ಬಗೆಹರಿಸಲ್ಲ. ಅದನ್ನ ಹಂಗೆ ನೆಲೆಗುದಿಗೆ ಬಿದ್ದು ನೋಡಿ, ಒಂದು ಸ್ಪ್ಯಾನ್ ವೈರ್ನ ಇಲ್ಲಿಂದ ಅಲ್ಲಿಗೆ ಎಳೆಯೋದಕ್ಕೆ ಎಷ್ಟು ಕಷ್ಟ ಆಗ್ಬೋದು ಇವ್ರಿಗೆ. ಅಲ್ಲಿಗೆ ಹೇಳಿದ್ರೆ ಅವ್ರು ಆರಾಮಾಗಿ ನೋಡಿ, ಇದೆಲ್ಲ ಈ ತರ ವೈರ್ಗಳು ಎಲ್ಲಾರು ಸ್ಕಿನ್ ಆಯ್ತು. ಈ ಬಿಸಿಲಿಗೆ ಏನಾದ್ರು ಓಪನ್ ಆಗಿ ಯಾವ್ದಾದ್ರು ಮಗುನೋ, ಯಾರಾದ್ರೂ ಹೆಣ್ಮಕ್ಳು, ಹಸುನೋ ಕರುನೋ ಬಂದ್ರೆ ಅದಕ್ಕೆ ಕರೆಂಟ್ ಶಾಕ್ ಆಗಲ್ವಾ? ಒಂದು ಪರಿಜ್ಞಾನ ಇಟ್ಕೊಂಡು ಕೆಲಸ ಮಾಡಬೇಕು. ಗ್ರಾಮ ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ, ಆದಷ್ಟು ಬೇಗ ಸ್ಪಂದಿಸಬೇಕು. ಇವತ್ತು ನಗರ ಪ್ರದೇಶಗಳಲ್ಲಿ ಒಂದಿಷ್ಟು ಜನ ಯುವಕರಾಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು ದುಡ್ಡಿಗೆ ಒದ್ದಾಡ್ತಾರೆ. ಒಂದಿಷ್ಟು ಜನ ಸೋಂಬೇರಿಗಳು, ದುಡ್ಡಿಲ್ಲ, ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ. ಆದರೆ ಒಂದು ಸ್ಫೂರ್ತಿದಾಯಕ ಮತ್ತು ಜೀವನ ಮಾಡಬೇಕು, ಅದ್ಭುತವಾದ ಜೀವನ ಮಾಡಬೇಕು ಅಂತ ಜೀವನ ಸಾಗಿಸ್ತಿರುವಂತಹ ಒಂದು ಹಳ್ಳಿ. ಏನು ಒಣ ಪ್ರದೇಶ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಚಳಿಕೆರೆ ಭಾಗ, ಮಳೆಗಳಿಲ್ಲದಂತಹ ಒಂದು ಭಾಗ. ಈ ಭಾಗದಲ್ಲಿ ಒಂದಿಷ್ಟು ಜನ ಯುವಕರನ್ನ ಮಾತಾಡಿಸ್ತಾ ಹೋದೆ ಎಷ್ಟು ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಖುಷಿ ಆಯ್ತು. ಇವತ್ತು ನಮ್ಮ ಜೊತೆಲಿ ಬಸವರಾಜ್ ಅವರು ಇದ್ದಾರೆ. ಇವ್ರ ಜೊತೆಲಿ ಮಾತಾಡ್ತಾ ಹೋಗೋಣ. ಇವ್ರು ಒಂದ್ 2-3 ಕೆಲಸಗಳು ಮಾಡ್ತಾರೆ, ಜೊತೆಗೆ ಅವ್ರ ತಂದೆಗೂ ಸಹಕಾರ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನು, ಯಾವ ಊರವ್ರು ನೀವು? ಮಾರಮ್ಮನಹಳ್ಳಿ ಸರ್. ಯಾವ ತಾಲೂಕ್ ಬರುತ್ತೆ, ಯಾವ ಜಿಲ್ಲೆ ಬರುತ್ತೆ? ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಸರ್. ತಳಕು ಹೋಬಳಿ. ತಳಕು ಹೋಬಳಿ ಅವರು. ಸರ್. ಸರ್ ಏನ್ ಓದಿದಿರಾ? ನಾವು ಸರ್ ನಮ್ದು PUC ಆಗಿದೆ ಸರ್. PUC. ಸರ್. ಏನ್ ಮಾಡ್ತೀರಾ ಜೀವನಕ್ಕೆ ಇವಾಗ? ಈಗ ಸರ್ ನಾವು ಹೊಲ್ದಾಗ ಕೆಲಸ ಮಾಡ್ಕೊಂಡು ಹಸು ಸಾಕೊಂಡು ಹಾಲು ಡೈರಿ ಮಾಡ್ಕೊಂಡೆ ಸರ್.
ನೀವು ಡೈರಿ ಮಾಡಿದ್ದೀರಾ? ಓಕೆ. ನಾ ಮೊದಲಿಗೆ ಬೆಂಗಳೂರು ABB ಕಂಪ್ನಿಲಿ ಕೆಲಸ ಮಾಡ್ತೀವಿ ಸರ್ ನಾವು. ABB ಕೆಲಸ ಮಾಡ್ತಿದ್ರಿ, ಎಷ್ಟು ವರ್ಷ ಆಯ್ತು ಬಿಟ್ಟು ಬಂದು? 7 ವರ್ಷದಿಂದ ಕೆಲಸ ಮಾಡ್ತೀವಿ ಅಲ್ಲಿ. ಇಲ್ಲಿ ಬಂದು 3 ವರ್ಷ ಆಗಿದೆ ಸರ್. ಯಾಕೆ ಅಲ್ಲೇ ಕೆಲಸ ಬಿಟ್ರಿ? ಇಲ್ಲ ಸರ್, ಅಲ್ಲಿ 30,000 ಸ್ಯಾಲ್ರಿ ಕೊಟ್ಟರು, ಅದು ನಮ್ದು ಜೀವನ ಬೇಡ ಅಂತೇಳಿ ಊರಲ್ಲಿ ನಾವು ಹಸು ಸಾಕೊಂಡು ಒಂದು KMF ಒಂದು ಡೈರಿ ಓಪನ್ ಮಾಡ್ಕೊಂಡು ಊರಲ್ಲಿ ಇದ್ದೀವಿ ಸರ್. ಎಷ್ಟು ಹಸು ಸಾಕಿದ್ರಿ? ನಾವು 2 ಇದೆ ಸರ್. ಈಗ ಕುರಿ ಎಷ್ಟಿದೆ? ಕುರಿ ಒಂದು 20 ಇದೆ ಸರ್. 20 ಕುರಿ, 2 ಹಸ. ಹ್ಞೂ ಸರ್. ಡೈರಿಲಿ ಎಷ್ಟು ಕೊಡ್ತಾರೆ ನಿಮ್ಗೆ ಸಂಬಳ? ಸರ್ ಡೈಲಿ ಒಂದು 10,000 ಕೊಡ್ತಾರೆ, ತಿಂಗಳಿಗೆ 10,000. ತಿಂಗಳಿಗೆ 10,000 ಸಂಬಳ ಕೊಡ್ತಾರೆ. ಹ್ಞೂ ಸರ್. ತಂದೆ ಏನ್ ಮಾಡ್ತಾರೆ? ತಂದೆ ಕುರಿ ಕಾಯ್ತಾರೆ ಸರ್. ಕುರಿ ಕಾಯ್ತಾರೆ. ಜಮೀನು ಎಷ್ಟಿದೆ ನಿಮ್ದು? ನಮ್ದು 3 ಎಕರೆ ಇದೆ ಸರ್. 3 ಎಕರೆ ಜಮೀನು. ಏನ್ ಬೆಳಿತೀರಾ ಅದ್ರಲ್ಲಿ? ರಾಗಿ ಮೆಕ್ಕೆಜೋಳ ಬೆಳೀತೀವಿ ಸರ್. ರಾಗಿ ಮೆಕ್ಕೆಜೋಳ ಬೆಳಿತೀರಾ? ಹ್ಞೂ ಸರ್. ಸಾಕ ಇವಾಗ ಬೆಂಗಳೂರಲ್ಲಿ ಇದ್ದು 30,000 ರೂಪಾಯಿ ಸಂಬಳ ತಗೊಂಡು ರಿಟರ್ನ್ ಮತ್ತೆ ನಿಮ್ಮ ಹಳ್ಳಿಗೆ ಬಂದಿದ್ದೀರಾ ಹ್ಞೂ ಅಲ್ವಾ? ಸರ್. ಈಗ ನಮ್ದಾಗಿದೆ ಸರ್. ಚೆನ್ನಾಗಿದೆಯಾ? ಇದು ಇಲ್ಲ ಚೆನ್ನಾಗಿದೆ? ಸರ್, ನಮ್ಮೂರು ನಮ್ಗೆ ಚಂದ ಸರ್. ಇಲ್ಲ ಆರಾಮಾಗಿ ಓಡಾಡ್ಕೊಂಡು ನಿಮ್ಗೆ ಬೇಕಾದ ಕೆಲಸ ಹಾ. ಮಾಡಿ ಆರಾಮಾಗಿದೆ. ಏನ್ ಬೇಕಾದ್ ಬೆಳೆದು, ಹ್ಞೂ ಸರ್. ಅಂದ್ರೆ ಕಾಲಕ್ಕೆ ಮಳೆ ಬಂದ್ರೆ ನಿಮ್ಗೇನ್ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ ಸರ್. ಇವಾಗ ಏನು ಹೋದ ವರ್ಷ ಬಂದಿರೋಂತ ಮಳೆಗೆ ಮತ್ತು ಕೆರೆ ತುಂಬಿರೋದ್ರಿಂದ ಏನೋ ಅನುಕೂಲ ಆಗಿದೆಯಾ? ಇಲ್ಲ ಪರವಾಗಿಲ್ಲ ಸರ್, ಈಗ ಅನುಕೂಲ ಆಗಿದೆ ಸರ್. ನೀರು ಚೆನ್ನಾಗಿ ಬರುತ್ತೆ. ಬೋರ್ವೆಲ್ಗಳಲ್ಲಿ ನೀರು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಸರ್. ಕರೆಂಟ್ ಹೆಂಗಿದೆ? ಕರೆಂಟ್ ಸರ್ ಇದು ಏನಪ್ಪಾ ಅಂದ್ರೆ ನಮ್ಗೆ ಕರೆಂಟ್ ಬಹಳ ಪ್ರಾಬ್ಲಮ್ ಸರ್ ಇಲ್ಲಿ. ಏನಾಗ್ತದೆ? ಕರೆಂಟ್ ನಮ್ಗೆ ನೀಟಾಗಿ ಒಂದು ಹಗಲೊತ್ತು 3 ಅವರ್ ಅಂತ ಹೇಳ್ತಾರೆ ಸರ್, ಕೊಡೋದೇ ಇಲ್ಲ. ಹಾ. ನೈಟ್ ಕೊಡ್ತಾರೆ. ಎಷ್ಟೊತ್ತಲ್ಲಿ ಕೊಡ್ತಾರೆ? ನೈಟು ಸಹ 8:30 ಇಂದ 12 ಗಂಟೆ ಅಂತ ಹೇಳ್ತಾರೆ. ಹಾಫ್ ಅನ್ ಅವರ್ ಮುಂಚೆನೆ ತೆಗಿತಾರೆ. ಮತ್ತೆ ಅದು ನಮ್ಗೆ ಒಂದು 10 ಸರಿ ಹೋಗಿ ಬರೋದು ಹಂಗ್ ಮಾಡುತ್ತೆ ಸರ್. ಅದೊಂದು ಪ್ರಾಬ್ಲಮ್ ಸರ್ ನಮ್ಗೆ. ಓಕೆ. ಇವಾಗ ನೀವು ಬೋರ್ವೆಲ್ ಆನ್ ಮಾಡೋದ್ ಬೇಕಂದ್ರೆ ಇವತ್ತು ಹೊಸ ತಂತ್ರಜ್ಞಾನ ಬಂದೈತೆ. ಅಂದ್ರೆ ಮೊಬೈಲ್ ಅಲ್ಲಿ ಆಪರೇಟ್ ಮಾಡೋಂಥದ್ದು ಆ ತರದ್ ಏನ್ ಫಿಟ್ ಮಾಡ್ಕೊಂಡಿಲ್ಲ? ಇಲ್ಲ ಸರ್, ನಮ್ಗಿನ ಅಷ್ಟೊಂದು ಇದಿಲ್ಲ ಸರ್. ನಾವು ಹಳ್ಳಿ ಕಡೆ. ಹ್ಞೂ ಸರ್. ಮಾಡ್ಕೊಳ್ಳಿ ಟೆಕ್ನಾಲಜಿ. ಯಾಕಂದ್ರೆ ವ್ಯವಸ್ಥೆನೇ ಬೈಕ್ ಅಂತ ಕೂತ್ಕೊಂಡ್ರೆ ಆಗಲ್ಲ. ಇವತ್ತು ನಿಮ್ ಮೊಬೈಲ್ಗಳೈತೆ, ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ಬೋದು. ಆ ತರದ ಸಿಸ್ಟಮ್ಗಳಿದೆ. ಅಡಾಪ್ಟ್ ಮಾಡ್ಕೊಳ್ಳಿ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರಗಳು ಓಟಿಗೆ ಮಾತ್ರ ಬರ್ತಾರೆ, ಹ್ಞೂ ಸರ್. ವ್ಯವಸ್ಥೆಗಳಿಗೆ ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಇವಾಗ ಸಿದ್ದರಾಮಯ್ಯನ ಸರ್ಕಾರದ ಬಗ್ಗೆ, ಅವ್ರು ಮಾಡಿರುವಂತ ಯೋಜನೆಗಳ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತಾ, ಈಗ ಇಲ್ಲ ಅಂತಲ್ಲ, ಮಾಡ್ತಾರೆ. ಅಕ್ಕಿ ಎಲ್ಲ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಸರ್ ಅಕ್ಕಿ. ನಿಮ್ ಮನೆಯವ್ರಿಗೆಲ್ಲ 2,000 ರೂಪಾಯಿ ದುಡ್ಡು ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಸರ್. ಮೊನ್ನೆ ಗೃಹಲಕ್ಷ್ಮಿ ದುಡ್ಡು ಬಿದ್ದಿಲ್ಲ ಸರ್. ಎಷ್ಟು ತಿಂಗಳಾಯ್ತು 3 ತಿಂಗಳಾಗಿದೆ ಸರ್. ಗೃಹಲಕ್ಷ್ಮಿ ಬಂದಿಲ್ಲ? ಬಂದಿಲ್ಲ ಸರ್. ಏನಂತೀರಿ ಇದಕ್ಕೆ? ಆಗ್ತು ಅಂತ ಹೇಳ್ತಾರೆ ಸರ್, ಇನ್ನ ಹಾಕಿಲ್ಲ. ಆಗ್ತು ಅಂತ ಹೇಳ್ತಾರೆ, ಇನ್ನ ಹಾಕಿಲ್ಲ ಸರ್. ಆಯ್ತು, ಅಮ್ಮನ್ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ಏನ್ ಹೆಸರು? ಲಕ್ಷ್ಮಕ್ಕ ಲಕ್ಷ್ಮಕ್ಕ. ಹ್ಮ್. ಅಕ್ಕಿ ಬಂತಾ? ಬರ್ತದ ಅಕ್ಕಿ. ಅಕ್ಕಿ ಎಲ್ಲ ಕೊಡ್ತಾ ಇದಾರಾ? ಅಕ್ಕಿ ಇದೆ ಏನ್ ತೊಂದ್ರೆ ಇಲ್ಲ? ಇಲ್ಲ ತೊಂದ್ರೆ. ಕರೆಂಟು ಕರೆಂಟು ಬಿಡ್ತಾರೆ. ಹಾ. ಅದು ಪರವಾಗಿಲ್ಲ. ಬಂತ? 2,000 ರೂಪಾಯಿ ಬಂತಾ? ಇಲ್ಲ 2,000 ರೂಪಾಯಿ ನಮ್ಗೆ ಗುರುಲಕ್ಷ್ಮಿದ ಹಾಕಿಲ್ಲ. ಯಾಕಂತೆ? ಇಲ್ಲ ಸ್ವಾಮಿ, 3 ವರ್ಷ ತಿಂಗಳಿಂದ ಹಾಕಿಲ್ಲ. ಕೇಳಿಲ್ಲ ನೀವು ಯಾಕೆ ಹಾಕಿಲ್ಲ ಅಂತ? ಇಲ್ಲ, ಹಾಕ್ತಿವಿ ಅಂತಾರೆ, ಹಾಕಿಲ್ಲ. ಹಾ. ಬಸ್ಸಲ್ಲೆಲ್ಲ ಆರಾಮಾಗಿ ಓಡಾಡ್ತಾ ಇದ್ರ ಫ್ರೀಯಾಗಿ? ಓಡಾಡ್ತವೆ. ಫ್ರೀಯಾಗಿ ಓಡಾಡ್ತಾ ಇದೀರಾ? ಏನ್ ಬೇಜಾರಿಲ್ಲ ಫ್ರೀಯಾಗಿ ಓಡಾಡೋದಕ್ಕೆ? ಏನಿಲ್ಲ, ಓಡಾಡ್ತೀವಿ. ಮತ್ ನಿಮ್ ಯಜಮಾನ್ರನ್ನ ಕರ್ಕೊಂಡು ಹೋಗಲ್ಲ ಫ್ರೀಯಾಗಿ? ಯಜಮಾನ್ರ ಸೌಕರ್ಯ. ಏನ್ ಸ್ವಾಮಿ? ಇವಾಗ ಸಿದ್ದರಾಮಯ್ಯ ಅವರು 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಟ್ರು. ಹೆಣ್ಮಕ್ಳಿಗೆ ಓಡಾಡಕ್ಕೆ ಬಸ್ ಕೊಟ್ರು. ನಿಮ್ಗೇನ್ ಕೊಟ್ರು? ನಮ್ಗೆ ಏನಿಲ್ಲ ಬಾ. ಹೇಗೆ ಇದೆಲ್ಲ ರೇಟ್ ಮಾಡಿದ್ದಾರೆ. ಯಾವ್ದು ರೇಟ್ ಮಾಡಿದ್ದಾರೆ? ಮತ್ತೆ ಇದೆಲ್ಲ ಗೊಬ್ಬರ ಆದ್ರೆ ಹಾ. ಬರೀ 300 ರೂಪಾಯಿ ಸಿಗೋದು 450. ಹಾ. ಹ್ಮ್. 40 ರೂಪಾಯಿ 50 ರೂಪಾಯಿ ಕೆಜಿ ಅಕ್ಕಿ. ನಿಮ್ಗೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರಲ್ಲ, ಏನ್ ಅನ್ಸುತ್ತೆ ಇದಕ್ಕೆ? ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರೆ ಮತ್ತೆ ನಮ್ದು ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಆಗೈತೆ. ಮತ್ತೆ ಹೆಣ್ಮಕ್ಳು ಫ್ರೀ ಕೊಟ್ರೆ ನಿಮ್ ಬಸ್ ರೇಟ್ ಜಾಸ್ತಿ ಮಾಡಿದ್ರೆ ಏನರ್ಥ? ನಾವ್ ಹಾಕಿಲ್ಲ ಓಟು, ಆಯಿಲ್ ಹೆಣ್ಮಕ್ಳು ಹಾಕಿದ್ದಾರೆ. ಹಂಗೆ. ಹಾ. ಇವಾಗ ನಿಮ್ ಹೆಣ್ಮಕ್ಳಿಗೆ 2,000 ಬಂತಾ? ಇಲ್ಲ ಸ್ವಾಮಿ. ಎಷ್ಟ್ ತಿಂಗಳಾಯ್ತು ಬಂದು? 3-4 ತಿಂಗಳಿದ್ದಿಲ್ಲ. ಮತ್ತೇನ್ ಬೈತಾ ಇದೀರಾ? ಯಾರನ್ ಬೈಯನ? ಊಡ ಗಂಗಳದ ಅಕ್ಕಿ ತಿನ್ನೋದು, ಸುಮ್ಮನಿರೋದು ಅಷ್ಟೇ. ಎಸ್. ತಳುಕು ಸಬ್ ಡಿವಿಷನ್ AW ಮಮತಾರ್ ಅವ್ರೆ, ದಯವಿಟ್ಟು ಆಫೀಸಲ್ಲೇ ಕೂತು ಕಾಲಹರಣ ಮಾಡೋ ಬದಲು ದಯವಿಟ್ಟು ಗ್ರಾಮಗಳಿಗೆ ಸುತ್ತಿ. ನಿಮ್ ಗಾಡಿ ಕೊಟ್ಟಿದ್ದಾರೆ, ನೀವೇನು ಮನೇಲಿ ಕೂತ್ಕೊಳ್ಳೋದಕ್ಕೆಲ್ಲ ಗಾಡಿ ಕೊಟ್ಟಿರೋದು. ಗ್ರಾಮ ಮಟ್ಟದಲ್ಲಿ ಏನ್ ಸಮಸ್ಯೆಗಳಿದೆ ತಿಳ್ಕೊಳ್ಳಿ. ನಿಮ್ಮದೇ ವ್ಯಾಪ್ತಿಯಲ್ಲಿ ಬರುವಂತಹ ಒಂದಿಷ್ಟು ಗ್ರಾಮಗಳಲ್ಲಿ ಸಾವಿರಾರು ಸಮಸ್ಯೆಗಳಿದೆ. ಕರೆಂಟ್ ಸಮಸ್ಯೆಗಳಿದೆ, ಹಲವಾರು ಲೈನ್ಸ್ ಪ್ರಾಬ್ಲಮ್ಸ್ ಇದೆ, ಹಲವಾರು ಸ್ಟ್ರಕ್ಚರ್ಸ್ ಬೆಂಡ್ ಆಗಿದೆ. ಆದಷ್ಟು ಕೆಳಗಡೆ GOSಗಳನ್ನ ಫಿಟ್ ಮಾಡಿದ್ದಾರೆ, ಫ್ಯೂಸ್ ಯೂನಿಟ್ಸ್ನ ಫಿಟ್ ಮಾಡಿದ್ದಾರೆ. ದಯವಿಟ್ಟು ಅಂಥದನ್ನ ನೋಡಿ ಆದಷ್ಟು ಮೇಲಕ್ಕೆ ಸುರಕ್ಷಿತ ಒಂದು ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿ. ಇಲ್ಲಿ ಇವತ್ತೇನು ಮಾರೇನಹಳ್ಳಿಯಲ್ಲಿ ಏನು ನಾವು ಇದೀವಿ, ಇವರ ಸಮಸ್ಯೆ ಆದಷ್ಟು ಬೇಗ ನಿವಾರಿಸಿ. ಯಾಕಂದ್ರೆ ಸ್ಟ್ರಕ್ಚರ್ ಬೆಂಡ್ ಆಗಿದೆ. ಮುಂದೆ ಮಳೆಗಾಲ ಬರುತ್ತೆ. ಆ ಮಳೆಗಾಲ ಬಂದಾಗ ಹಲವಾರು ಸಮಸ್ಯೆಗಳು ಆಗ್ಬೋದು. ಟೋಟಲಿ ಸ್ಟ್ರಕ್ಚರ್ ಬಿದ್ದೋಗ್ಬೋದು ಅಥವಾ ಕಂಬಗಳೇ ಉರುಳಬಹುದು. ಉಪವಿಭಾಗದಲ್ಲಿ ಮಾತಾಡಿಸ್ತಾ ಹೋದ್ರೆ ಒಂದು ರಾಮಾಯಣದ ಪುಸ್ತಕ ಬರೀಬೋದು, ಅಷ್ಟು ಸಮಸ್ಯೆಗಳಿದೆ ರೀ ಕರೆಂಟ್ದು. ಇವಾಗ ಹೊಸದಾಗಿ ಇನ್ನೊಬ್ಬ ತಿಪ್ಪೇಸ್ವಾಮಿ ಸಿಕ್ಕರು ನಮ್ಗೆ ಇಲ್ಲೇ. ಅವ್ರು ಮಾತಾಡಿಸಿದಾಗ, ಸ್ವಾಮಿ ನಮ್ದು ಒಂದು 100 ಸಮಸ್ಯೆ ಐತೆ ಹೇಳ್ತೀನಿ ಅಂದ್ರು. ದಯವಿಟ್ಟು ಹೇಳಿ ಸರ್,
ಆದ್ರೆ ಓಲ್ ಅಂಡ್ ಸೋಲಾಗೆ ಮುಗ್ಸೋಣ ಕಾರ್ಯಕ್ರಮನ. ಯಾಕಂದ್ರೆ ಮಾಡ್ತಾ ಹೋದ್ರೆ 100 ಎಪಿಸೋಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಅಷ್ಟು ಸಮಸ್ಯೆಗಳಿದೆ, ಏನು ಹೆಜ್ಜೆಗೂ ಸಮಸ್ಯೆ ಇದೆ. 2-3 ವರ್ಷಲಿದ್ದ ಓವರ್ಲೋಡ್ ಆಗಿ ಹಾ. ನಮಗೆ ಸುಮ್ನೆ ಭಾರಿ ತೊಂದರೆ ಆಗ್ತಾ ಇದೆ. ಕರೆಂಟ್ ವೋಲ್ಟೇಜ್ನು ಇರಲ್ಲ, ಓವರ್ಲೋಡ್ ಆಗಿದೆ. ಅವ್ರಿಗೆ ಎಷ್ಟೇ ಸತಿ ಗಮನ ಕೊಟ್ರು ಎಸ್ಗೆ ಅವ್ರು ಕಿವಿಗೆ ಹಾಕ್ಯಣಂಗಿಲ್ಲ. ಏನಂತ ಹೇಳ್ತಾರೆ? ಏನಿಲ್ಲ, ನೀವು 1-2 ಲಕ್ಷ ದುಡ್ಡು ಕೊಡ್ರಿ, ನಾವು ಇನ್ನೊಂದು ಟ್ರಾನ್ಸ್ಫಾರ್ಮರ್ ಇಳಿಸ್ತೀನಿ ಅಂತ ಹೇಳ್ತಾ ಇದಾರೆ. ಓವರ್ಲೋಡ್ ಹತ್ರ ಬರ್ರಿ. ಅಲ್ಲ, ಈಗ ಓವರ್ಲೋಡ್ ಅಂತ ನಾವು ರೈತರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ತಾನೆ. ಹೌದು, ಅವ್ರು ಏನೇನೇ ಕಿವಿಗೆ ಹಾಕ್ಯಂತಿಲ್ಲ. 2 ಲಕ್ಷ ಕೇಳ್ತಾ ಇದಾರ. 2 ಲಕ್ಷ ಹೆಸರು ನನಗೆ ಗೊತ್ತಿಲ್ಲ. ಸೂರ್ಲಿಂಗಪ್ಪ. ಸೂರ್ಲಿಂಗಪ್ಪ 2 ಲಕ್ಷ ಎಲ್ಲಿ ಕೇಳಿದ್ರು ನಿಮ್ಮನ್ನ? ಇಲ್ಲೇ ಬನಗಗುಂಡನಹಳ್ಳಿ ಹತ್ರ ಬಂದು ಓವರ್ಲೋಡ್ ಎಲ್ಲ ನೋಡ್ಕೊಂಡು ಹೋಗಿ ಮತ್ತೆ ಅವರು ದುಡ್ಡು ಕೇಳ್ತಾ ಇದಾರೆ. ಎಷ್ಟು ಕೇಳಿದ್ರು? 2 ಲಕ್ಷ ಕೊಡ್ರಿ, ನಾವ್ ಹಾಕ್ಸ್ಕೊಡ್ತೀವಿ ಅಂತ ಕೇಳ್ತಾ ಇದಾರೆ. ಇಲ್ಲಾಂದ್ರೆ ಹಾಕ್ಸ್ಕೊಡಲ್ಲ ಅಂತ? ಇಲ್ಲ, ಹಾಕ್ಸ್ಕೊಡಲ್ಲ ಅಂತ. ಯಾರು ನಿಮ್ಮ ಹತ್ರ ಹೇಳಿದ ಮಾತು? ನಮ್ಮ ಹತ್ರ ಎಲ್ಲ ನಾವು ಗ್ರಾಮಸ್ಥರು ಸೇರ್ಕೊಂಡು ಎಲ್ಲ ಒಂದಾಗಿ ಕೇಳಿದಕ್ಕೆ ಆ ಮಾತು ಕೇಳಿದಾನೆ. ಅದನ್ನ ವಿಡಿಯೋ ಏನ್ ಮಾಡಿಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ವಿಡಿಯೋ ಮಾಡ್ಬೇಕಾಗಿತ್ತು. ಮಾಡ್ಬೇಕಾಗಿತ್ತು, ನಾವ್ ಮಾಡಿಲ್ಲ. ನಾವೇನೋ 1 ಲಕ್ಷ ಕೊಟ್ಟು ಹಾಕ್ಸ್ಕೊಳೋಣ ಅಂತ ನಾವ್ ಇದ್ ಮಾಡಿದ್ವಿ. ರೆಡಿ ಇದ್ರಿ? ಇಲ್ಲ ನಾವ್ ದುಡ್ಡು ಕೊಡಲ್ಲ, ನಾವೇನಿಲ್ಲ ನೋಡ್ರಿ ಸರ್, ನಾವ್ ಮಾಡ್ಕೊಡ್ರಿ, ನಮ್ಗ್ ತೊಂದ್ರೆ ಆಗಿದೆ, ಬೆಳೆಗಳನ್ನು ಒಳಗೋಗ್ತಾವ ಅಂತ ಹೇಳಿದ್ರು ಕೇಳಂಗಿಲ್ಲ ಅವ್ರು. ಆಯ್ತು ಮಾಡ್ಕೊಡ್ತೀನಿ ಅಷ್ಟೇ. 100 KV ಇದೆ, 100 KV 26 ಪಂಪ್ ಸೆಟ್ ಇದೆ, ಅದ್ರಾಗೆಲ್ಲ 10 HP ಮೋಟ್ರು. 10 HP ಮೋಟ್ರುಗಳು ಎಲ್ಲವೂ ಕರೆಂಟ್ ಬಂದಾಗ ಎಲ್ಲರೂ ಆನ್ ಮಾಡ್ತೀವಿ. ಎಲ್ಲರೂ ಆನ್ ಮಾಡ್ತೀವಿ, ಎಲ್ಲ ನಿಂತು ಹೋಗ್ತಾ ಇದಾವೆ, ಯಾವ್ದು ಓಡ್ತಾ ಇಲ್ಲ. ಯಾವ್ದು ಓಡ್ತಾ ಇಲ್ಲ. ಅವ್ರಿಗೆ ಎಷ್ಟೇ ಸತಿ ಟ್ರಿಪ್ ಆಗ್ತಿರೋದು, ಹಗಲೆಲ್ಲ ಫೀಸ್ ಹೋಗ್ತಿರ್ತವೆ. ಒಂದು ಲೈನ್ ಮುನಿಗಳು ಕೇಳಿದ್ರು ಅವರು ಏನಾನ ಹಿಂಗ್ ಬಂದವ್ರಾದ್ರೆ 1,2,000 ಕೊಡ್ತೀರಾ, 3,000 ಕೊಡ್ತೀರಾ ಅಂತ ಸಂದೀಪ್ ಅಂತ ಲೈನ್ ಮುನಿ ಅವ್ರ ಮೊದ್ಲಾಗೂ ಅದೇನೆ ಕೇಳ್ತಾ ಇದಾರೆ. ಮೊನ್ನೆ ಏನೋ ಟ್ರಾನ್ಸ್ಫಾರ್ಮರ್ ಹತ್ರ ಕೆಲಸ ಇದ್ರೆ ಬರ್ರಿ ಅಂತ ಫೋನ್ ಮಾಡಿದ್ರೆ ಬರ್ತೀವಿ, ನಮ್ಗೆ ಇಷ್ಟೇ ಡಿಮ್ಯಾಂಡ್ ಮಾಡ್ತಾ ಇದಾರೆ, 5,000 ಕೊಡ್ರಿ, 6,000 ಕೊಡ್ರಿ ಅಂತ ಸಂದೀಪ್ ಅಂತ ಲೈನ್ ಮುನಿಗಳು. ಅವ್ರು ಏನಕ್ಕೆ ಇದಾರೆ, ಸರ್ಕಾರದಿಂದ ಸಂಬಳ ತಗೊಳಲ್ಲ ಅವರು. ಅವ್ರು ಪಬ್ಲಿಕ್ ಫೋನ್ ಮಾಡಿ ಹೇಳಿದ್ರು ಅಷ್ಟೇ. ಒಂದು ದನ ಕರ ಏನೋ ನಾವು ಲೈನ್ ಕಟ್ಟಾದ್ರೆ ಅವ್ರು ಬರೋ ತಕ್ಕ ನಾವು ವೇಟ್ ಮಾಡ್ಬೇಕು. ಅಷ್ಟೊಂದು ಪ್ರಾಬ್ಲಮ್ ಇದೆ ಇಲ್ಲಿ ಬನವಗುಂಡನಹಳ್ಳಿಯಾಗ. ಆದ್ರೆ ಅವ್ರು ಲೈನ್ ಕಟ್ ಆಗಿದ್ದೆ. ಲೈನ್ ಮೊನ್ನೆ ರೀಸೆಂಟ್ ಆಗಿ ಇನ್ನ 3 ದಿನ ಆಗ್ಲಿಲ್ಲ ಕಟ್ಟಾಗಿ. ಏನ್ ಹೇಳಿದ್ರು? ಅವ್ರು ಬರಲ್ಲ, ಬೇರೆ ಯಾರನ್ನ ಲೇಬರ್ ಕಳಿಸ್ತಾ ಇದಾರೆ. ಅವ್ರ ಲೈನ್ ಮುನ್ಗಳು ಏನಕ್ಕೆ ಇದಾರೆ ನಮ್ಮ ಹತ್ರ? ಲೈನ್ ಮನ್ಗಳು ಎಲ್ಲಿರ್ತಾರೆ? ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ. ಹಂಗಾಗಿ ಅವ್ರು ಬಹಳ ತೊಂದರೆ ಕೊಡ್ತಾ ಇದಾರೆ ನಮ್ಗೆ. ಅವ್ರ ಸಂದೀಪ್ ಅಂಬರು ಕಿವಕ್ಕೆ ಹಾಕ್ಯಾಣಲ್ಲ. ನಿಮ್ಮೂರಲ್ಲಿ ಇರಲ್ವ ಸಂದೀಪ್? ಇಲ್ಲ, ಇರಲ್ಲ. ಅವರು ಇಷ್ಟಂತ ಹಾಕಿರ್ತಾರ ಒಬ್ಬರನ್ನ. ಅವ್ರು ನಾವ್ ಫೋನ್ ಮಾಡಿದಟ್ಟಿಗೆ ಬರ್ತೀವಿ ಅಂತ ಹೇಳ್ತಾರೆ, ಬರಲ್ಲ ಬೇಗ. ಏನೋ ಅನಿವಾರ್ಯ ಆದ್ರೆ ಯಾರ್ ಜವಾಬ್ದಾರಿ? ಒಟ್ಟಲ್ಲಿ ಇವಾಗ ನಿಮ್ಗೆ 100 KVA 100 KVA ಟ್ರಾನ್ಸ್ಫಾರ್ಮರ್ ಇದೆ, 26 ಬೋರ್ಗಳಿದೆ, ಎಲ್ಲವೂ 10 HP ಬೋರ್ಗಳೇ, ಎಲ್ಲವೂ ಒಟ್ಟಿಗೆ ಆನ್ ಆಗುತ್ತೆ. ನಿಮ್ಗೆ ಕರೆಂಟ್ ಬಂದಾಗ ಎಲ್ಲ ಒಣಗೋಗಿದೆ ಸರ್ ಅಲ್ಲಿ. ಈ ಕಡೆ ಇಲ್ಲೇ ಹತ್ರನೇ ನಮ್ ಇವ್ರು ನೋಡಿ ಬಸವರಾಜ್ ಅಂತ ಕೇಳಿ ಎಲ್ಲ ಒಣಗೋಗಿದೆ. ಈಗ ನಾವು ಅದಕ್ಕಂತಲೇ ನಾವು ಏನ್ ಮಾಡ್ಕಂತಾರೆ ಹೋಗ್ರ ಅಂತಾರೆ ಅವ್ರು ಲೈನ್ ಮೂನಿಗಳು ಮೊದ್ಲಾಗು. ಏನ್ ಮಾಡ್ಕಂತೀರ? ಹೋಗ್ರ ಅಂತಾರೆ. ಏನ್ ಮಾಡ್ಕಂತೀರಿ ನೀವು? ನಾನ್ ಬರಲ್ಲ, ನಾ ಸರ್ಕಾರದಿಂದ ಸಂಬಳ ತಗಂತ ಸರಿ ಮಾಡಿ ಅಂದ್ರೆ 5,000 ಕೊಡ್ರಿ, ಹಿಂಗೆಲ್ಲ ಹೇಳ್ತಾ ಇದಾರೆ, ಡಿಮ್ಯಾಂಡ್ ಮಾಡ್ತಾ ಇದಾರೆ ಅವ್ರು. ಇವ್ರು ನೀವು ಮೇಲಧಿಕಾರಿಗಳಿಗೆ ಏನ್ ಹೇಳಿಲ್ವಾ? ನಾವ್ ಹೇಳಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಕಳಿಸ್ತೀನಿ ಅಂತಾರೆ ಅಷ್ಟೇ. ಒಟ್ಟಲ್ಲಿ ನಿಮ್ಮ ಭಾಗದ ಲೈನ್ ಮ್ಯಾನ್ ಗಳಾಗಿರ್ಬೋದು, SO ಆಗಿರ್ಬೋದು, AW ಆಗಿರ್ಬೋದು, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಓಕೆ ದೀಪಸ್ವಾಮಿ, ಥ್ಯಾಂಕ್ ಯು. ನಿಜವಾದ ಮೂಲಭೂತ ಸಮಸ್ಯೆಗಳ ಒಂದು ಯಾಕಂದ್ರೆ ಒಬ್ಬ ಅಧಿಕಾರಿ ತನ್ನ ಸ್ಥಾನದಲ್ಲಿ ಕೂತು ತನ್ನ ಅಧಿಕಾರನ ಪ್ರಾಮಾಣಿಕವಾಗಿ ಚಲಾಯಿಸಿದರೆ, ತನ್ನ ಒಂದು ಕರ್ತವ್ಯನ ಕರೆಕ್ಟಾಗಿ ಮಾಡಿದ್ರೆ ಈ ರೀತಿಯ ಸಮಸ್ಯೆ ಇರಲ್ಲ. ಇವತ್ತು ದೇಶಕ್ಕೆ ಬೆನ್ನೆಲುಬು ರೈತ ಅಂತಾರೆ. ಆ ರೈತನಿಗೆ ಏನು ಸೌಕರ್ಯಗಳು ಸಿಗ್ತಾ ಇದೆ? ಬೇಕಾದಂಥ ನೀರು, ಕರೆಂಟು, ರಸ್ತೆ ಇವೇ ಸಿಗ್ತಾ ಇಲ್ಲ. ಎಲ್ಲದರಲ್ಲೂ ಅಕ್ರಮ, ಎಲ್ಲದರಲ್ಲೂ ಅಡ್ಜಸ್ಟ್ಮೆಂಟೆ. ಯಾಕೆ ಹಿಂಗೆ? ದಯವಿಟ್ಟು ಸರ್ಕಾರಗಳು ಗಮನ ಹರಿಸ್ಬೇಕು. ಇವಾಗ ತಿಪ್ಪೇಸ್ವಾಮಿ ಅವರು ಹೇಳಿದ್ರು, ಅವ್ರದ್ದು ಒಂದು 26 ಕನೆಕ್ಷನ್ಗಳಿರುವಂತಹ ಒಂದು ಪ್ರದೇಶ, ಅಲ್ಲಿ 100 KVA ಟ್ರಾನ್ಸ್ಫಾರ್ಮರ್ ಇದೆ. ಆ ಟ್ರಾನ್ಸ್ಫಾರ್ಮರ್ಗೆ ಲೋಡ್ ಸಾಲ್ತಾ ಇಲ್ಲ, ಅದನ್ನೊಂದು 250 KVA ಟ್ರಾನ್ಸ್ಫಾರ್ಮರ್ ಮಾಡಿಕೊಡಿ ಅಂತ ಕೇಳಿದ್ರೆ 2 ಲಕ್ಷ ರೂಪಾಯಿ ಕೇಳ್ತಾರಂತೆ ಸೂರ್ಲಿಂಗಪ್ಪ ಅವರು. ಯಾಕೆ ಸ್ವಾಮಿ 2 ಲಕ್ಷ ಕೊಡಬೇಕು? ನಿಮ್ಮ ಅಪ್ಪನ ಮನೆಯಿಂದ ತಂದಾಕ್ತೀರಾ ಟ್ರಾನ್ಸ್ಫಾರ್ಮರ್ನ? ಎಲ್ಲಿಂದ ತಂದಾಕ್ತೀರಾ ಸ್ವಾಮಿ? ಸ್ಟೋರಿಂದ ಡ್ರಾ ಮಾಡ್ಕೊಂಬಂದು ಹಾಕ್ತೀರಾ. ನಿಮ್ಗೆ ಯಾಕ್ರಿ ಕೊಡ್ಬೇಕು 2 ಲಕ್ಷ? ನಿಮ್ಮ ಜೋಬಿಂದ ದುಡ್ಡು ಹಾಕ್ಬಿಟ್ಟು ತಂದು ಕೊಡ್ತಾ ಇದ್ದೀರಾ? ಎಸ್ಟಿಮೇಟ್ ಮಾಡ್ರಿ, ಬರುತ್ತೆ ಟ್ರಾನ್ಸ್ಫಾರ್ಮರು. ಯಾಕೆ ಇಲ್ವಾ? ನಿಮ್ಮ ಚಿತ್ರದುರ್ಗದಲ್ಲಿ ಇಲ್ವಾ? ನಿಮ್ಮ ಹಿರಿಯೂರು ಡಿವಿಷನಲ್ಲಿ ಇಲ್ವಾ? ರೈತರ ರಕ್ತ ಹೀರಕ್ ನಿಂತಿದ್ದೀರಾ ನೀವೆಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ಬಂದ್ಬಿಟ್ಟು. ದಯವಿಟ್ಟು ಮಮತಾರವರು ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಇವಾಗ ತಿಪ್ಪೇಸ್ವಾಮಿ ಅವರು ಹೇಳಿದಂತಹ ಪ್ರಕರಣಕ್ಕೆ ಅದು ಪರಿಹಾರ ಆಗಬೇಕು, ಮತ್ತು ಬಸವರಾಜ್ ಅವ್ರದ್ದು ಅದು ಪರಿಹಾರ ಆಗಬೇಕು. ಇನ್ನೂ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಿದೆ, ಹಲವಾರು ವಿಚಾರಗಳಿದೆ. ಇದನ್ನು ಮಾತಾಡ್ತಾ ಹೋಗೋಣ. ಯಾಕಂದರೆ
ಒಂದು ಗ್ರಾಮೀಣ ಪ್ರದೇಶ ಮತ್ತು ಕರ್ನಾಟಕದ ಕೊನೆ ಗ್ರಾಮಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಪ್ರದೇಶದಲ್ಲಿ ಯಾರೊಬ್ರು ತಲೆ ಕೆಡಿಸ್ಕೊಳ್ಳಲ್ಲ. ಪಾಪ ರೈತರು ದಿನನಿತ್ಯ ಅವ್ರದೇ ಒಂದು ಜೀವನ, ಅವ್ರದೇ ಒಂದು ಕಷ್ಟಗಳನ್ನ ನೋಡ್ಕೊಂಡು ತೊಂದರೆಗಳು ಒಳಗಾಗ್ತಿರ್ತಾರೆ. ಅಂಥವ್ರಿಗೆ ಈ ರೀತಿ ಕಷ್ಟ ಕೊಡೋದು ಎಷ್ಟು ಸರಿ? ಒಟ್ಟಾರೆಯಾಗಿ ಮಮತಾರವರು ಆದಷ್ಟು ಬೇಗ ಗಮನ ಹರಿಸ್ಬೇಕು. ಅವ್ರು ತಗೊಂಡಂಥ ದುಡ್ಡಿಗೆ ಕೆಲಸ ಮಾಡಿಕೊಡಿ ಮತ್ತು ಇವರ ಹಿರಿಯ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಾನು ನಿಜವಾಗ್ಲೂ ಭಾರಿ ನೊಂದು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ.